ಹಲೋ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಸಿ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೆದಂಥ 2 ಆಗಸ್ಟ್ 2026ರಂದು ನಡೆದ C2 ವರ್ಜನ್ ಕ್ವಶನ್ ಪೇಪರನ್ನು ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ನೋಡ್ತಾ ಹೋಗೋಣ. ಕ್ವಶನ್ನ ಯಾವ ಥರ ಕೇಳಿದ್ದಾರೆ, ರೀತಿಯಾಗಿ ಯಾವ್ಯಾವ ಕ್ವಶನ್ನ ಬಂದಿದ್ದಾವೆ, ಅದೇ ರೀತಿಯಾಗಿ ಯಾವ್ಯಾವ ಚಾಪ್ಟರ್ ಮ್ಯಾಗೆ ಎಷ್ಟೆಷ್ಟು ಕೇಳಿದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ನಮ್ಮ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ಕೊತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಈಗ ನೋಡ್ಬೋದು ನೀವು ಯಾವ ವರ್ಜನ್ ಐತಪ್ಪ ಅಂದ್ರೆ ಅದ C2 ಐತಿ. ಮತ್ತು ಪಿ ಸಿ ಮೊನ್ನೆ ಅಂದರೆ ರವಿವಾರ 2/8/2026ರಂದು ನಡೆದಂತಹ ಪಿ ಸಿ ಎಕ್ಸಾಮ್ ಪೊಲೀಸ್ ಕಾನ್ಸ್ಟೇಬಲ್ನಲ್ಲಿ ನಡೆದಂತಹ ಎಕ್ಸಾಮ್ ಕ್ವಶನ್ ಪೇಪರ್ ಆಗೈತಿ. KEದವ್ರು ನಡೆಸಿದ್ದು. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಕ್ರಮ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ವಿಷಯ ಸಂಕೇತ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೀವು. ಅದೇ ರೀತಿಯಾಗಿ ಏನಂತ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ 2026 ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಪೂರ್ವ ಮಧ್ಯಾಹ್ನ ಪತ್ರಿಕೆ 1 ಅದು ಒಟ್ಟು ಅವಧಿ ಎಷ್ಟಪ್ಪ ಅಂದರೆ 120 ನಿಮಿಷ ಇರ್ತೈತೆ. ಅದ್ರಾಗ 90 ನಿಮಿಷ ಕ್ವಶನ್ ಉತ್ತರಿಸಲು ಇರುವ ಗರಿಷ್ಠ ಅವಧಿ. ರೀತಿಯಾಗಿ 100 ಅಂಕಗಳು ಇರ್ತಾವೆ. 10:30ರಿಂದ 12 ಗಂಟೆ ತನಕ ಎಕ್ಸಾಮ್ ನಡೆಸಿದರು. ಅದು ವಿಷಯ ಯಾವುದಪ್ಪ ಅಂದರೆ ಸಾಮಾನ್ಯ ಜ್ಞಾನದ ಬಗ್ಗೆ ನಡೆಸಿದರು. ಅಭ್ಯರ್ಥಿಯ ಸೂಚನೆಗಳನ್ನ ಕೆಳಗಡೆ ಕೊಟ್ಟಿದ್ದಾರೆ. ಇದು ಫಸ್ಟ್ ಪೇಜ್ ಆಗಿರ್ತೈತಿ. ಇದು ಓಪನ್ ಮಾಡಿದ ನಂತರ ಇಲ್ಲಿ ಇಂಟ್ರಕ್ಷನ್ನ ಕೊಟ್ಟಿದ್ದಾರೆ, ಯಾವ ರೀತಿ ಫಿಲ್ ಮಾಡಬೇಕು, ಇದು ರೈಟಾ, ಇದು ರಾಂಗಾ, ಡಬಲ್ ರೌಂಡ್ ಮಾಡಬಾರ್ದು, ಅದೇ ರೀತಿ ಒಂದೇ ಮಾಡಬೇಕು. ನೀವು ಆನ್ಸರ್ ಬರಲಿಲ್ಲ ಅಂದರೆ 5th ಒಂದನ್ನು ಟಿಕ್ಕನ್ನು ಮಾಡಬೇಕು. ನೀವು ಹಾಗೆ ಬಿಟ್ಟು ಬಂದರೆ ನೆಗೆಟಿವ್ ಮಾರ್ಕ್ಸ್ ಆಗ್ತವೆ. ಇಲ್ಲಿ ನೋಡ್ಬೋದು ಕ್ವಶನ್ ನಂಬರ್ 1 ಅಂತ ಕೊಟ್ಟಿದ್ದಾರೆ. ಇತ್ತೀಚೆಗೆ ಸಿಕ್ಕಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂದು ಯಾವ ಕಾರ್ಯಕ್ರಮದಡಿ ಘೋಷಿಸಲ್ಪಟ್ಟಿದೆ ಅಂತ ಇಲ್ಲಿ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಮಾಡಬೇಕು. ನಿಮ್ಗೆ ಆನ್ಸರ್ ಬರಲಿಲ್ಲ ಅಂದರೆ ABCD ಅಂತ ಕೊಟ್ಟಿರ್ತಾರೆ, ABCD ಅಂತ ಕೊಟ್ಟಿರ್ತಾರೆ. 4 ನಿಮ್ಗೆ ಆನ್ಸರ್ ಗೊತ್ತಿಲ್ಲಾಗಿತ್ತಪ್ಪ ಅಂದರೆ ಈ ಆಪ್ಷನ್ ಇರ್ತೈತೆ, ಅದನ್ನ ಟಿಕ್ ಮಾಡಿ ಬರಬೇಕು. ಇಲ್ಲಾಂದರೆ ನಿಮ್ಮ ಮಾರ್ಕ್ಸನ್ನು ಕಟ್ ಮಾಡ್ತಾರೆ. ರೀತಿಯಾಗಿ ನೀವು ನೋಡ್ಕೋತಬೋದು. ಇಲ್ಲಿ ಒಂದೊಂದಾಗಿ ಕ್ವಶನ್ನ ಕೊಟ್ಟಿದ್ದಾರೆ. ಇಲ್ಲಿ ಕಚ್ಚಾ ಕೆಲಸಕ್ಕೆ ಅಂತ ಪ್ಲೇಸ್ ಕೂಡ ಕೊಟ್ಟಿದ್ದಾರೆ ತೆಳಗಡೆ. ಮೊನ್ನೆ ನಡೆದಂಥ ರವಿವಾರ ಆಗಸ್ಟ್ 2 ತಾರೀಕು ನಡೆದಂಥ ಪಿ ಸಿ ರಾಜ್ಯದಂಥ ಎಲ್ಲ ಕಡೆ ಎಕ್ಸಾಮನ್ನು ನಡೆಸಿರು. ರೀತಿಯಾಗಿ ಪಿ ಸಿ ಎಕ್ಸಾಮ್ನ ಕೇಳಂಥ ಪ್ರಶ್ನೆ ಮತ್ತು ಕ್ವಶನ್ ಪೇಪರ್ ಆಗೈತಿ. ಯಾವ ವರ್ಜನ್ಪ ಅಂದ್ರೆ C2 ಆಗೈತಿ. ಭಾರತ ಒಕ್ಕೂಟ ರಾಷ್ಟ್ರಪತಿ ಚುನಾಯಿಸುವವರು ಯಾರು ಅಂತ ಕೇಳಿದ್ದಾರೆ. ಅದೇ ರೀತಿಯಾಗಿ ನೋಡ್ಬೋದು ನೀವು ಭಾರತದ ಬಗ್ಗೆ ಕೇಳಿದಾರೆ, ರಾಜ್ಯಪಾಲರ ಬಗ್ಗೆ ಕೇಳಿದರು, ಅದೇ ರೀತಿಯಾಗಿ ಒಲಿಂಪಿಕ್ ಬಗ್ಗೆ ಕೇಳಿದರು, ಸ್ಪೋರ್ಟ್ಸ್ ಬಗ್ಗೆ, ಅದೇ ರೀತಿಯಾಗಿ ಮತ್ತು ಸೈನ್ಸ್ ಬಗ್ಗೆ ಕೂಡ ಕೇಳಿದ್ದಾರೆ. ಕರೆಂಟ್ಸ್ ಅಫೇರ್ ಒಂದು ಸ್ವಲ್ಪ ಕೇಳಿದ್ದಾರೆ. ಅದೇ ರೀತಿಯಾಗಿ ಹಿಸ್ಟ್ರಿ ಕೇಳಿದ್ದಾರೆ, GPS ಕೇಳಿದ್ದಾರೆ. ನೋಡ್ಬೋದು ನೀವು ಟೋಟಲ್ ಆಗಿ 100 ಕ್ವಶನ್ ಇರ್ತವೆ. ಅದೇ ರೀತಿಯಾಗಿ 100 ಅಂಕಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಈ ಭಾರತ ನಕ್ಷೆ ಮೇಲೆ ಕೇಳಿದ್ದಾರೆ, ಕೆಳಕಂಡ ನಗರಗಳನ್ನು ವರ್ಗೀಕರಿಸ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಕ್ವಶನ್ನ ನೋಡೋದು. ಅದೇ ರೀತಿಯಾಗಿ ಸ್ಕ್ರೀನ್ಶಾಟ್ ಕೂಡ ತಗೋರಿ. ಇಲ್ಲಾಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ PDF ಅನ್ನು ಹಾಕಿರ್ತೀನಿ, ನೀವು ಡೌನ್ಲೋಡ್ ಕೂಡ ಮಾಡ್ಬೋದು. ಇಲ್ಲಾಂದರೆ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಅಲ್ಲಿ ಅದರಲ್ಲಿ ಕೂಡ ಈ PDF ಅನ್ನು ಬಿಟ್ಟಿರ್ತೇನೆ. ಒಟ್ಟು 100 ಕ್ವಶನ್ಗಳಾಗೈತಿ. ಇದು ನೋಡ್ಬೋದು 100 ಕ್ವಶನ್ಗಳು ಇರ್ತಾವೆ, 100 ಮಾರ್ಕ್ಸ್ ಇರ್ತಾವೆ. ಅದೇ ರೀತಿಯಾಗಿ ಇನ್ನೇನಪ್ಪ ಅಂದರೆ ಇದು ಎಕ್ಸಾಮ್ ಮುಗಿದ್ಬೇಕು ಏನು ಮಾಡ್ತಾರಪ್ಪ ಅಂದರೆ ಫಿಸಿಕಲ್ನ ನಡೆಸ್ತಾರೆ. ಫಿಸಿಕಲ್ಗೆ ಕರಿತಾರೆ. ಒಂದು ಪೋಸ್ಟಿಗೆ 5 ಮಂದಿ ಕರಿತಾರೆ. ಅದ್ರಾಗ ಫಿಸಿಕಲ್ ನಡೆಸ್ತಾರೋ, ಅದ್ರಾಗ ಯಾರು ಪಾಸ್ ಆಗ್ತಾರೆ ಅಂದ್ರೆ ಅವ್ರದ್ದು ಹೈಯೆಸ್ಟ್ ಯಾವ್ದು ಮಾರ್ಕ್ಸ್ ಇರ್ತಪ್ಪ ಅವ್ರನ್ನ ಮೆಡಿಕಲ್ ಆಗ್ಬೇಕು, ಫಿಸಿಕಲ್ ಆಗ್ಬೇಕು. ಎಲ್ಲ ಮುಗಿದ ನಂತರ ಫೈನಲಾಗಿ ಮೆರಿಟನ್ನು ಬಿಡ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ನೀವು ಏನಾದರೂ ಪಿ ಸಿ ಎಕ್ಸಾಮನ್ನು ಬರೆದಿದ್ದರೆ ನಿಮ್ಗೆ ಯಾವ ವರ್ಜನ್ ಬಂದಿತ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ಕೊತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.